ಅಧ್ಯಕ್ಷತೆ ವಹಿಸಿದಂಥ ನಮ್ಮ ತಾಲೂಕು ಅಧಿಕಾರಿಗಳಾದಂಥ ಸಿದ್ದೇಶ್ ಸಾಹೇಬ್ರೆ ಮತ್ತು ನಮ್ಮ ಅಮೀನ್ಗಢ ಠಾಣೆಯ PSI ಮೇಡಮ್ ಅವರೇ ಮತ್ತು ನನ್ನ ಗುರು ಹಿರಿಯರೇ ಮತ್ತು ಅಣ್ಣ ತಮ್ಮಂದಿರೇ ಮತ್ತು ಪತ್ರಿಕಾ ಮಾಧ್ಯಮಗಳು, ಈ ಎಲ್ಲ ನನ್ನ ಸಹೋದರರು ಮತ್ತು ನಮ್ಮ ಹಿರಿಯರು ಎಲ್ಲರೂ ಹಬ್ಬ ಆಚರಿಸೋದು ಮತ್ತು ನಮ್ಮ ಭಾವೈಕ್ಯತೆ ಎಲ್ಲದರ ಬಗ್ಗೆ ಸಹಸ್ರವಾಗಿ ಹೇಳಿದ್ದಾರೆ. ನಮ್ಮ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಅಮೀನ್ಗಢದೊಳಗೆ ಯಾವುದೇ ರೀತಿ ಹಬ್ಬ ಬಂದರೂ ಅದಕ್ಕೆ ಜಾತಿ ಭೇದ ಇಲ್ಲ. ಎಲ್ಲ ಹಬ್ಬದೊಳಗೆ, ಗಣಪತಿ ಹಬ್ಬದೊಳಗೆ ಅವರು ಕೂಡ ಆಚರಣೆ ಮಾಡ್ತಾರೆ, ಅವ್ರ ಹಬ್ಬದೊಳಗೆ ನಾವು ಆಚರಣೆ ಮಾಡ್ತೀವಿ. ಈಗಿದ್ದಂಥದ್ರೊಳಗೆ ನಮ್ಮ ಅಮೀನ್ಗಢ ಠಾಣೆ ವ್ಯಾಪ್ತಿಯಲ್ಲಿ ನಮ್ಮ ಅಮೀನ್ಗಢ ಆಗಿರ್ಬೋದು, ಸುತ್ತಮುತ್ತಲ ಗ್ರಾಮದವರಾಗಿರ್ಬೋದು, ಈಗ ಪೊಲೀಸ್ ಠಾಣೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ DJ ಮತ್ತು ಇಂಥವೆಲ್ಲ ಹಚ್ಚಬಾರ್ದು ಅಂತೇನೋ ರೂಲ್ಸ್ ಬಂದೈತಂತೆ. ಹೋದ ಸಲ ಅದು ಇದ್ದಿಲ್ಲ, ಅದೇ ರೀತಿ ಈ ವರ್ಷವೂ ಇಲ್ಲ ಅಂತೇಳಿ ಯಾವುದೋ ಒಂದು ತಲೆಗೆ ಇಟ್ಕೊಂಡು ಎಲ್ಲ ಹುಡುಗರು ಇಲ್ಲ ನಮ್ಗೆ ಹೋದ ಸಲ ಕೊಟ್ಟಿದ್ರು ಈ ಸಲ ಕೊಟ್ಟಿಲ್ಲ ಅಂತೇಳಿ ನಮ್ಮ ಹಿರಿಯರಿಗೆ ಗಂಟು ಬೀಳ್ತಾರೆ. ಅದು ಸ್ವಾಭಾವಿಕ. ಅದನ್ನು ನಾವು ಮೊನ್ನೆ ಸಲ ಮೇಡಮ್ ಅವ್ರು ಗಮನಕ್ಕೆ ತಂದಿದ್ವಿ. ಇಲ್ಲ ಮೇಡಮ್ ಅವ್ರು ಹೋದ ಸಲ ಕೊಟ್ಟಿದ್ರು ಈ ಸಲ ಇಲ್ಲ, ಹುಡುಗರೆಲ್ಲ ಹಿಂಗೆ ಕೇಳ್ತಾರೆ ಅಂತೇಳಿ ಗಮನಕ್ಕೆ ತಂದಿದ್ವಿ. ಮೇಡಮ್ ಅವ್ರು ಇಲ್ಲ, ಅದು ಏನು ಸರ್ಕಾರ ಲೆವೆಲ್ನಾಗ ಹಂಗತೆ ಏನಾರ ಕೊಡ್ಬೇಕಂತ ಬಂತಪ್ಪ ಅಂದ್ರೆ ಕೊಡ್ತೀವಿ, ಇಲ್ಲಪ್ಪ ಅಂದ್ರೆ ಇಲ್ಲ. ನಾವು ಅದೇ ರೀತಿ ಆ ರೂಲ್ಸು ಮೇಡಮ್ ಅವರು ಹೇಳಿದರು, ಆ ಸರ್ಕಾರ ರೂಲ್ಸ್ ಏನು ಬರುತ್ತೆ ಅದನ್ನು ಪಾಲನೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ನಾವೆಲ್ಲ ಹಿರಿಯರು ಕೂಡ್ಕೊಂಡು ಆ ಗಜಾನನ ಮಂಡಳಿಯವರಿಗೆ ತಿಳಿಸಿ ಹೇಳಿ ಅವ್ರಿಗೆ, ಈಗ ನಮ್ಮ ಬ್ರದರ್ ಆದಂಥ ಎಮ್ನೂರು ಕತ್ತಿಯವರು ಹೇಳಿದರು ವಾದ್ಯ ಮೇಳದೊಂದಿಗೆ ಅಂಥೇಳಿ ಯಾವುದಾದ್ರೂ ವಿಶೇಷ ಒಂದು ವಾದ್ಯಗಳನ್ನು ತೊಗೊಂಬಂದು ಕಳಿಸುವಂಥ ವ್ಯವಸ್ಥೆ ಮಾಡೋಣ ಅಂಥೇಳಿ ಮೇಡಮ್ ಅವ್ರಿಗೆ ಹೇಳುತ್ತಾ, ಮತ್ತು ನಮ್ಮ ಅಮೀನ್ಗಢದ ಸುತ್ತಮುತ್ತಲಿನ ಗ್ರಾಮದವರಿಗೆ ಮತ್ತು ಇನ್ನೊಮ್ಮೆ ನಮ್ಮ ಹಬ್ಬಗಳು ಈದ್ ಮಿಲಾದ್ ಆಗಿರ್ಬೋದು, ಗಣೇಶ ಚೌತಿ ಆಗಿರ್ಬೋದು, ಎಲ್ಲರೂ ಕೂಡಿ ಸೌಹಾರ್ದತೆಯಿಂದ ಆಚರಣೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಎರಡು ಮಾತಿಗೆ ವಿರಾಮ ಕೊಡ್ತಾರೆ.